ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ 2017ರ ಮಾರ್ಚ್ ಪ್ರಶ್ನೆ ಪತ್ರಿಕೆ ಒಂದು ವಿಶ್ಲೇಷಣೆ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂಥ 2020ರ ಸೆಪ್ಟೆಂಬರ್ ಪೂರಕ ಪರೀಕ್ಷೆ ಏನಿದೆ ಇದರ ಒಂದು ಪ್ರಶ್ನೆ ಪತ್ರಿಕೆ ಒಂದು ವಿಶ್ಲೇಷಣೆ ಮತ್ತು ಆ ಒಂದು ಪ್ರಶ್ನೋತ್ತರಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರ ಜೊತೆಯಲ್ಲಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೀವು ಮುಂದಿನ ಒಂದು ವಿಡಿಯೋಗಳು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಕೂಡ ನಾನು ಹೊಸ ವಿಡಿಯೋಗಳು ಮಾಡಿದಾಗ ಬರ್ತವೆ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಈಗ ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಇದು 2020ರ ಅಂದರೆ ಇಂದು ನಡೆದಂಥ ಸೆಪ್ಟೆಂಬರ್ನ ಒಂದು ಪೂರಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ನಿಮಗೆ ಗೊತ್ತಿದೆ, ಪ್ರಶ್ನೆ ಪತ್ರಿಕೆಯ ಒಂದು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ನಿಮಗೆ 1 ಅಂಕದ 10 ಪ್ರಶ್ನೆಗಳಿರ್ತವೆ. 10 ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಹಾಗೆ 2 ಅಂಕದ ಒಂದು ಪ್ರಶ್ನೆಗಳಿರ್ತವೆ. ಆ 2 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ 12 ಪ್ರಶ್ನೆಗಳಿರ್ತವೆ. 12 ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ನಾವು 10 ಪ್ರಶ್ನೆಗಳನ್ನ ಬರೀಬೇಕಾಗುತ್ತೆ. ಹಾಗೆ 5 ಅಂಕದ ಒಂದು ಪ್ರಶ್ನೆಗಳಿರ್ತವೆ. ಅಲ್ಲಿ 12 ಪ್ರಶ್ನೆಗಳಿರ್ತವೆ. ಅದರಲ್ಲಿ 8 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಒಂದು 10 ಅಂಕದ ಪ್ರಶ್ನೆಗಳಿರ್ತವೆ. ಅಲ್ಲಿ 4 ಪ್ರಶ್ನೆಗಳಿರ್ತವೆ. ಆ 4ರಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಕೊನೆಯಲ್ಲಿರುವಂಥ ಒಂದು ಪ್ರಶ್ನೆಗಳಿರ್ತವೆ. ಅಲ್ಲಿ ಎರಡು ಪ್ರಶ್ನೆಗಳು ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅದರಲ್ಲಿ ಎರಡರಲ್ಲೂ ಕೂಡ ಒಂದೊಂದು 39-40ರಲ್ಲಿ ಎರಡರಲ್ಲೂ ಕೂಡ ಒಂದೊಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬರೀಬೇಕಾಗುತ್ತೆ. ಇದಿಷ್ಟು ಕೂಡ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ. ಇದನ್ನು ಬೇಕಾದರೆ ಪಾಸ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇಂದು ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆ. ನೋಡಿ, ಇದರಲ್ಲಿ ಬರುವಂಥ ಪ್ರಶ್ನೆಗಳೇನು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂತ ಪ್ರಶ್ನೆ ಇರುವಂಥದ್ದು ನಾವು ಕಾಣ್ತೇವೆ. ಇದಕ್ಕೆ ಉತ್ತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಉದಯಿಸಿತು ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಎರಡನೇ ಪ್ರಶ್ನೆ, ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂತ ಪ್ರಶ್ನೆ ಇರುವಂಥದ್ದು ನಾವು ಕಾಣ್ತೇವೆ. ಇದಕ್ಕೆ ಉತ್ತರ ಪ್ರಥಮ ಲೋಕಸಭೆಯ ಸ್ಪೀಕರ್ GV ಮಾವಳಂಕರ್ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಮೂರನೇ ಪ್ರಶ್ನೆ, ಎಪಿಕ್ ವಿಸ್ತರಿಸಿ. ನೋಡಿ, ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ, ಇದನ್ನು ಪದೇ ಪದೇ ಕೇಳ್ತಾರೆ ಅಂತ. ಎಪಿಕ್ ವಿಸ್ತರಿಸಿ ಪ್ರಶ್ನೆ ಕೇಳಿದ್ದಾರೆ. ಎಪಿಕ್ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳಿ, ಅಥವಾ ಮತದಾರರ ಗುರುತಿನ ಚೀಟಿ ಅಂತ ಬರೀಬೋದು. ಆದರೆ ಮೊದಲ ಆಯ್ಕೆಯನ್ನು ಬರೆದಿದ್ದರೆ ಸೂಕ್ತವಾಗಿರುತ್ತೆ. ಹಾಗೆ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ. ಇದನ್ನು ಕೂಡ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೇನೆ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಹಾಗೆ ಐದನೇ ಒಂದು ಪ್ರಶ್ನೆ, ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನಾವು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಅಂದರೆ IAS ಭಾರತೀಯ ಆಡಳಿತ ಸೇವೆ, ಅಥವಾ IPS ಭಾರತೀಯ ಪೊಲೀಸ್ ಸೇವೆ, IFS ಭಾರತೀಯ ಅರಣ್ಯ ಸೇವೆ, ಇವುಗಳನ್ನ ಕೂಡ ಬರಿಬೋದು. ಒಂದನ್ನು ಬರೆದ್ರೆ ಸಾಕಿರುತ್ತೆ. ಹಾಗೆ ಆರನೇ ಪ್ರಶ್ನೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಅಂತ ಇದೆ. ಇದಕ್ಕೆ ಉತ್ತರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005ರಲ್ಲಿ ಜಾರಿಗೆ ಬಂದಿತ್ತು ಅಂತ ಬರೀಬೇಕಾಗುತ್ತೆ. ಹಾಗೆ ಏಳನೇ ಪ್ರಶ್ನೆ, ನೀವು ಗುರುತಿಸಿದ ಯಾವುದಾದ್ರೂ ಒಂದು ರಾಷ್ಟ್ರೀಯ ಸಮಸ್ಯೆಯನ್ನು ತಿಳಿಸಿ. ನೋಡಿ, ರಾಷ್ಟ್ರೀಯ ಸಮಸ್ಯೆಗಳಿಂದ ಹಲವಾರು ಸಮಸ್ಯೆಗಳಿದೆ. ಯಾರು ಒಂದನ್ನು ಬರೆದ್ರೆ ಸಾಕು. ನಾನಿಲ್ಲಿ ಹಲವಾರು ಸಮಸ್ಯೆಗಳನ್ನ ಹೇಳಿದ್ದೇನೆ. ನೋಡಿ, ಬಡತನ ಇರ್ಬೋದು, ಹಾಗೆ ಅಸಮಾನತೆ, ಅನಕ್ಷರತೆ, ಭಯೋತ್ಪಾದನೆ, ಕೋಮುವಾದ, ಹಾಗೆ ಭ್ರಷ್ಟಾಚಾರ, ಇನ್ನೂ ಹಲವಾರು ಸಮಸ್ಯೆಗಳಿದೆ, ಜನಸಂಖ್ಯಾ ಸ್ಫೋಟ, ಅವುಗಳನ್ನೆಲ್ಲವೂ ಕೂಡ ಬರಿಬೋದು. ಆದರೆ ಒಂದು ಸಮಸ್ಯೆಯನ್ನು ಬರೆದ್ರೆ ಸಾಕಾಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ, 8ನೇ ಪ್ರಶ್ನೆ, ಭ್ರಷ್ಟಾಚಾರದ ಮೂಲ ಪದ ಯಾವುದು. ಇದಕ್ಕೆ ಉತ್ತರ ಲ್ಯಾಟಿನ್ ಭಾಷೆಯ ರಂಪಿಯರ್ ಎಂಬುದು ಭ್ರಷ್ಟಾಚಾರದ ಮೂಲ ಪದ ಆಗಿದೆ. ಹಾಗೆ 9ನೇ ಪ್ರಶ್ನೆ, ಜಾಗತೀಕರಣ ಎಂದರೇನು. ಉತ್ತರ ತುಂಬ ಹಿಂದೆ ಹೇಳಿದ್ದೀನಿ. ರಾಷ್ಟ್ರದ ಆರ್ಥಿಕತೆಯನ್ನು ವಿಶ್ವದ ಆರ್ಥಿಕತೆಯೊಂದಿಗೆ ಒಂದುಗೂಡಿಸುವ ಪ್ರಕ್ರಿಯೆಯನ್ನು ಜಾಗತೀಕರಣ ಎನ್ನುತ್ತಾರೆ. ಹಾಗೆ 10ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತ ಇರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಉತ್ತರ ಅದಕ್ಕೆ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಜವಾಹರ್ಲಾಲ್ ನೆಹರು ಅವರಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 2 ಅಂಕದ ಪ್ರಶ್ನೆಗಳಿಗೆ ಬಂದರೆ, ಕೆಳಕಂಡ ಯಾವುದಾದ್ರೂ 10 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ 11ನೇದು, ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತ ಇದೆ. ಅದಕ್ಕೆ ಉತ್ತರ ಫೆಡರಲ್ ನ್ಯಾಯಾಲಯ ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆ ಆಯಿತು ಅಂತ ಬರೀಬೇಕಾಗುತ್ತೆ. ಹಾಗೆ 12ನೇ ಪ್ರಶ್ನೆ, ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ ಅಂತ ಕೇಳುವಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ಉದಾಹರಣೆ, ಕೇಂದ್ರ ಸೇವೆಗೆ 2 ಉದಾಹರಣೆಗಳು ಅಂದರೆ ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳು, ಇನ್ನೂ ಹಲವಾರು ಸೇವೆಗಳಿದೆ. ಭಾರತೀಯ ಒಂದು ಆರ್ಥಿಕ ಸೇವೆಗಳಿರ್ಬೋದು, ಭಾರತೀಯ ಇಂಜಿನಿಯರಿಂಗ್ ಸೇವೆಗಳಿರ್ಬೋದು, ಭಾರತೀಯ ರೈಲ್ವೆ ಸೇವೆ, ಅಂಚೆ ಸೇವೆ, ಅವು ಯಾವ್ದು ಬೇಕಾದ್ರೂ 2ನ್ನ ಬರಿಬೋದು.
ಹಾಗೆ 13ನೇ ಪ್ರಶ್ನೆ, ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳು ಯಾವ್ಯಾವು? ಇದಕ್ಕೆ ಉತ್ತರ ನೋಡೋದಾದರೆ ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಈ 4 ವರ್ಗಗಳನ್ನ ಬರೀಬೇಕಾಗತ್ತೆ. ಹಾಗೆ 14ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳನ್ನು ಉದಾಹರಣೆ ಕೊಡಿ ಅಂತ ಇರುತ್ತೆ ನಾವು ಕಾಣ್ತೇವೆ. ಇದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಭಾರತವೇ ಸಮ್ಮಿಶ್ರ ಸರ್ಕಾರಕ್ಕೆ ಪ್ರಮುಖವಂಥ ಒಂದು ಉದಾಹರಣೆ. ಭಾರತ, ಫ್ರಾನ್ಸ್, ಇಟಲಿ, ಜರ್ಮನಿ ಅವುಗಳನ್ನ ನೀವು ಬರಿಬೋದು. ಅಲ್ಲಿ 3 ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, 2 ಬರೆದ್ರೆ ಸಾಕಾಗುತ್ತೆ. ಹಾಗೆ 15ನೇ ಪ್ರಶ್ನೆ, ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ ಅಡಚಣೆಗಳು ಯಾವ್ಯಾವು ಅಂತ ಇರುವಂಥದ್ದು ನಾವು ಕಾಣ್ತೇವೆ. ಇರುವಂಥ ಅಡಚಣೆಗಳು ಯಾವುದು ಅಂದರೆ, ಒಂದು ದುರಾಸೆ, ಅದನ್ನು ನಾವು ಹೋಗ್ಲಾಡ್ಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಎರಡನೇದಾಗಿ ಶಿಕ್ಷಣದ ಒಂದು ಕೊರತೆ, ಅದನ್ನು ನಾವು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ನೈತಿಕತೆಯ ಕೊರತೆ, ಹಾಗೆ ಶಕ್ತಿ ರಾಜಕಾರಣ ಇರುವಂಥದ್ದು, ಹಾಗೆ ಸ್ವಜನ ಪಕ್ಷಪಾತ, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಎಲ್ಲವೂ ಕೂಡ ಆ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಇರುವಂಥ ಅಡಚಣೆಗಳಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಉದಾರೀಕರಣದ ಅರ್ಥವೇನು ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಉದಾರೀಕರಣ ಅರ್ಥವೇನು ಅಂದರೆ, ಉದಾರೀಕರಣ ಎಂದರೆ ಅಂತ ಬರೀಬೇಕಾಗುತ್ತೆ. ಸರ್ಕಾರದ ಆರ್ಥಿಕ ವಲಯಗಳಲ್ಲಿ ನಿಯಂತ್ರಣ ಮತ್ತು ನಿಬಂಧನೆಗಳನ್ನು ಸಡಿಲಗೊಳಿಸುವ, ಮುಕ್ತಗೊಳಿಸುವ ಪ್ರಕ್ರಿಯೆಯನ್ನು ಉದಾರೀಕರಣ ಎನ್ನುತ್ತಾರೆ ಅಂತ ಬರೀಬೇಕಾಗುತ್ತೆ. ಹಾಗೆ 17ನೇ ಪ್ರಶ್ನೆ, ಪ್ರತಿಭಾ ಪಲಾಯನ ಎಂದರೇನು? ಇದಕ್ಕೆ ಉತ್ತರ, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹ ಹೆಚ್ಚಿನ ಹಣ, ಸೌಲಭ್ಯ, ಗೌರವ, ಪ್ರತಿಷ್ಠೆಗಳಿಗಾಗಿ ವಿದೇಶಗಳಿಗೆ ಪಲಾಯನ ಮಾಡುತ್ತಿದ್ದಾರೆ. ಇದನ್ನೇ ಪ್ರತಿಭಾ ಪಲಾಯನ ಎನ್ನುತ್ತಾರೆ ಅಂತ ಬರೀಬೇಕಾಗುತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ, 18ನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಅಂಗಗಳನ್ನು ತಿಳಿಸಿ ಅಂತ ಇದೆ. ಅದಕ್ಕೆ ಉತ್ತರ, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, 2 ಬರೆದ್ರೆ ಸಾಕಾಗುತ್ತೆ. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ, ಇದರಲ್ಲಿ ಯಾವುದಾದ್ರು 2 ಬರೆದ್ರೆ ಸಾಕಾಗುತ್ತೆ. ಹಾಗೆ 19ನೇ ಪ್ರಶ್ನೆ, ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ. ಈ ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಅಂದಾಗ ನಾವು ಗಮನಿಸುವಂಥದ್ದು, ಬ್ರಿಕ್ಸ್ ಆ ಒಂದು ಹೆಸರಲ್ಲೇ ಆ ಸದಸ್ಯ ರಾಷ್ಟ್ರಗಳಿದೆ, 5 ಸದಸ್ಯ ರಾಷ್ಟ್ರಗಳಿದೆ ನೋಡಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾ ಅಂತ ಕರಿತೇವೆ ಅದನ್ನು. ಇವು 5 ಕೂಡ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅದರಲ್ಲಿ ಯಾವ್ದಾದ್ರು 2 ಬರೆದ್ರೆ ಸಾಕಾಗುತ್ತೆ. ಹಾಗೆ 20ನೇ ಪ್ರಶ್ನೆ, ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ. ಸಹಿ ಹಾಕಿದವರು ಯಾರು ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕ್ ಪ್ರಧಾನಿ ZA ಭುಟ್ಟೋ, ಜುಲ್ಫಿಕರ್ ಆಲಿ ಭುಟ್ಟೋ, ಇವರು 1972ರಲ್ಲಿ ಈ ಒಂದು ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಹಾಗೆ 21ನೇ ಪ್ರಶ್ನೆ, ಶ್ರೀಲಂಕಾದ ಯಾವುದಾದ್ರೂ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ಇದಕ್ಕೆ ಉತ್ತರ, ಶ್ರೀಲಂಕಾದ 2 ಉಗ್ರಗಾಮಿ ಸಂಘಟನೆಗಳು ಅಂದರೆ LTTE ಮತ್ತು TULF. ಅದನ್ನು ವಿಸ್ತರಿಸಬೇಕಾದ್ರೆ ಬರೀಬೋದು, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ. ಹಾಗೆ TULF ಅಂದರೆ ತಮಿಳ್ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅಂತ ನಾವು ಅದನ್ನು ಕರಿತೇವೆ. ಹಾಗೆ 22ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ಇದಕ್ಕೊಂದು ವ್ಯಾಖ್ಯೆ ಬರೀಬೇಕಾಗುತ್ತೆ. ನೋಡಿ, IK ಗುಜ್ರಾಲ್ರವರ ಪ್ರಕಾರ ಭಾರತದ ವಿದೇಶಾಂಗ ನೀತಿಯು ಹೊರಗಿನದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಎಂಬಂಥ ವ್ಯಾಖ್ಯಾನ ನೀಡುವಂಥದ್ದು ನಾವು ಕಾಣ್ತೇವೆ. ಇದನ್ನು ಬರೀಬೇಕಾಗುತ್ತೆ, ಅಥವಾ ಇನ್ನೊಂದು ಬೇರೆ ವ್ಯಾಖ್ಯಾನ ಕೂಡ ಬರೀಬೋದು. ಹಾಗೆ ನಾವು 5 ಅಂಕದ ಪ್ರಶ್ನೆಗಳಿಗೆ ಬರ್ತೇವೆ. ಕೆಳಕಂಡ ಯಾವುದಾದ್ರೂ 8 ಪ್ರಶ್ನೆಗಳಿಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಇದಕ್ಕೆ ಉತ್ತರ ನೋಡೋದಾದರೆ, ಮೊದಲನೇದು, ಪ್ರಥಮ ಮಹಾಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಇದನ್ನು ನಾನು ಹಿಂದಿನ ಒಂದು 2015 ಮಾರ್ಚ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿವರಣಾತ್ಮಕವಾಗಿ ಪೂರ್ತಿ ಹೇಳಿದ್ದೀನಿ. ಇದಕ್ಕೆ ಉತ್ತರವನ್ನು ನೀವು ನೋಡ್ಕೊಳ್ಳಿ, ಪಾಸ್ ಮಾಡಿ ಬರ್ಕೊಳ್ಳಿ. ಅದನ್ನು ಪೂರ್ತಿ ನಾನು ವಿವರಣೆಯನ್ನು ಈಗ ಕೊಡೋಕೆ ಹೋಗಲ್ಲ, ಅದನ್ನು ನೋಡಿ ಪಾಸ್ ಮಾಡಿ ಬರ್ಕೋಬೋದು. ನೋಡಿ, ಜನವರಿ 26ರಂದು ಭಾರತ ಒಂದು ಗಣರಾಜ್ಯ ಆಗುತ್ತೆ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪುಗೊಳ್ಳುತ್ತೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತೆ. ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ಭಾರತದ ಮೊದಲ ಒಂದು ಲೋಕಸಭಾ ಚುನಾವಣೆ, ಪ್ರಥಮ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ. ಈ ಒಂದು ಚುನಾವಣೆ ಇದೆ ಜಗತ್ತಿನ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಕಾರಣವಾದಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಲ್ಲಿ ಹೊಂದಿದಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ. ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಒಂದು ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರ್ತಾರೆ. ಇದೊಂದು ಬೃಹತ್ ರಾಜಕೀಯ ಪ್ರಯೋಗ ಆಗಿರುತ್ತೆ. ಹಾಗೆ ಜಗತ್ತಿನ ಅತಿ ದೊಡ್ಡ ಸ್ವತಂತ್ರ ಚುನಾವಣೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಕೆಳಗಿನ ಅಂಶಗಳನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಒಟ್ಟು ಲೋಕಸಭಾ ಸ್ಥಾನಗಳು ಎಷ್ಟು ಅಂದರೆ ಚುನಾವಣೆ ನಡೆದಿದ್ದು 489. ಹಾಗೆ 176 ಮಿಲಿಯನ್ ಮತವನ್ನು ಚಲಾಯಿಸ್ತಾರೆ, ಮತದಾರರು ಇರ್ತಾರೆ. ಹಾಗೆ 105.5 ಮಿಲಿಯನ್ ಮತದಾರರು ಮತ ಚಲಾಯಿಸ್ತಾರೆ. ಹಾಗೆ ಮತಗಟ್ಟೆಗಳ ಸಂಖ್ಯೆ 2,24,000 ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಕಣದಲ್ಲಿದ್ದಂಥ ರಾಜಕೀಯ ಪಕ್ಷಗಳು ಸುಮಾರು 70. ಹಾಗೆ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆ 1800. ಹಾಗೆ ಪ್ರಥಮ ಚುನಾವಣೆಯ ಒಂದು ಫಲಿತಾಂಶ ಏನಿತ್ತು ಅಂದರೆ
ಕಾಂಗ್ರೆಸ್ ಪಕ್ಷ 364 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ, ಭಾರತೀಯ ಕಮ್ಯುನಿಸ್ಟ್ ಪಕ್ಷ 16 ಸ್ಥಾನಗಳನ್ನ, ಭಾರತೀಯ ಜನಸಂಘ 3 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ. ಹಾಗೆ ಹಿಂದೂ ಮಹಾಸಭಾ 4 ಸ್ಥಾನಗಳನ್ನ, ಪರಿಶಿಷ್ಟ ಜಾತಿಗಳ ಒಕ್ಕೂಟ 2 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ. ಹಾಗೆ ಸ್ವತಂತ್ರ ಅಭ್ಯರ್ಥಿಗಳು 27 ಸ್ಥಾನಗಳನ್ನ ಪಡ್ಕೊಳ್ತಾರೆ. ಹಾಗೆ ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ 9 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ. ಈ ಮೇಲಿನ ಅಂಶಗಳಿಂದ ಏನು ಕಂಡು ಬರುತ್ತೆ ಅಂದರೆ 74.5% ಮತಗಳನ್ನ ಪಡ್ಕೊಂಡಂಥ ಕಾಂಗ್ರೆಸ್ ಜನಾದರಣೀಯ ಪಕ್ಷವಾಗಿ ಹೊರಹೊಮ್ಮುತ್ತೆ. ಬಡತನ ಅನಕ್ಷರತೆಯಿಂದ ಬಳಲ್ತಿದ್ರು ಕೂಡ ಭಾರತೀಯರು ಮತದಾನದ ಬಗ್ಗೆ ಜಾಗೃತಿಯನ್ನು ಹೊಂದಿದ್ದಾರೆ, ರಾಜಕೀಯದ ಬಗ್ಗೆ ಜಾಗೃತಿ ಹೊಂದಿದ್ದಾರೆ ಅನ್ನೋ ಅಂಶವನ್ನು ಸ್ಪಷ್ಟಪಡಿಸುವಂಥ ನಾವು ಕಾಣ್ತೇವೆ. ಹಾಗೆ ಪಕ್ಷಗಳು ಪಡೆದಂಥ ಮತಗಳಿಗೂ ಗೆದ್ದಂಥ ಸ್ಥಾನಗಳಿಗೂ ಹೊಂದಾಣಿಕೆ ಇರಲಿಲ್ಲ. ಹೈದರಾಬಾದ್ ಮತ್ತು ಟ್ರಾವಂಕೂರ್ ಮುಂತಾದ ರಾಜ್ಯಗಳಲ್ಲಿ ಒಂದು ಕಮ್ಯುನಿಸ್ಟ್ ಪಕ್ಷ ಪ್ರಾಬಲ್ಯ ಸಾಧಿಸಿರುತ್ತೆ. ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ 60%, ನಗರ ಪ್ರದೇಶಗಳಲ್ಲಿ 40% ಮತದಾನ ನಡೆಯುತ್ತೆ. ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿರುತ್ತೆ. ಹಾಗೆ ಸಂವಿಧಾನ ರಚನಾಕಾರರು ಹಾಗೂ ದುರ್ಬಲ ವರ್ಗದ ನಾಯಕರಾಗಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಲ್ಲಿ ಕಜ್ರೋಲ್ಕರ್ ಎಂಬುವರಿಂದ ಪರಾಭವಗೊಳ್ತಾರೆ. ಇವಿಷ್ಟು ಕೂಡ ಅದರ ಮುಖ್ಯವಾದಂಥ ಗಮನಿಸಬೇಕಾದಂಥ ಅಂಶಗಳು. ಅದನ್ನು ನಾನು ವೇಗವಾಗಿ ಹೇಳಿದ್ದೇನೆ, ನೀವು ಅದನ್ನು ಪಾಸ್ ಮಾಡಿ ಬೇಕು ಅಂದರೆ ಬರ್ಕೋಬೋದು. ಇದನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ವಿಶ್ಲೇಷಣೆಯನ್ನು ನಿಧಾನವಾಗಿ ಹೇಳಿದ್ದೇನೆ, ಅದನ್ನು ಗಮನಿಸ್ಕೊಳ್ಳಿ. ಹಾಗೆ ಭಾರತದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ, ಇದನ್ನು ಕೂಡ ನಾನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೇನೆ. ನೋಡಿ, 90% ಪ್ರಶ್ನೆಗಳು ನಾನು ಹಿಂದೆ ಮಾಡಿರುವಂಥ 5 ಪ್ರಶ್ನೆ ಪತ್ರಿಕೆಗಳೇನಿದೆ ಅವುಗಳಲ್ಲಿ ಬಂದಿದೆ. ಹಾಗಾಗಿ ಇವುಗಳನ್ನು ನೀವು ಗಮನಿಸ್ಕೋಬೇಕಾಗುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ಮುಂದೆ ತಿಳ್ಕೊಂಡ್ರೆ ಮುಂದಿನ ಒಂದು ಪರೀಕ್ಷೆಗೆ ಏನಿದೆ ಅದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತಂದಾಗ ನಮ್ಮಲ್ಲಿ ಭಾರತದಲ್ಲಿ ಈಗ ಪ್ರಸ್ತುತ 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳಿದೆ. ಆ 28 ರಾಜ್ಯಗಳು ಯಾವುದು? ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹಾಗೆಯೇ ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಹಾಗೆ ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ಉತ್ತರಾಖಂಡ್, ಉತ್ತರ ಪ್ರದೇಶ, ಹಾಗೆ ಪಶ್ಚಿಮ ಬಂಗಾಳ, ತೆಲಂಗಾಣ. ಇದಿಷ್ಟು ಕೂಡ 28 ರಾಜ್ಯಗಳು. ಹಾಗೆ 9 ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ಅಂದಾಗ ಅವುಗಳು ನೋಡೋದಾದರೆ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್, ಹಾಗೆ ಚಂಡೀಗಢ, ಹಾಗೆ ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಾಮನ್, ಹಾಗೆ ದೆಹಲಿ, ಅದನ್ನು NCT ಅಂತ ಕರೀತಾರೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ. ಹಾಗೆ ಲಕ್ಷದ್ವೀಪ, ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಇವಿಷ್ಟು 9 ಕೇಂದ್ರಾಡಳಿತ ಪ್ರದೇಶಗಳಾಗಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಮೊದಲು 7 ಇತ್ತು, ಈಗ 9 ಆಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳನ್ನ ವಿವರಿಸಬೇಕಾದಾಗ ನೀವು ಗಮನಿಸ್ಕೋಬೇಕಾಗುತ್ತೆ, ಒಂದು ಪೀಠಿಕೆಯನ್ನು ಬರೆಯಬೇಕಾಗುತ್ತೆ. ನಾನಿಲ್ಲಿ ಮುಖ್ಯವಾದಂಥ ಅಂಶಗಳು ಕೊಟ್ಟಿದ್ದೇನೆ. ಪೀಠಿಕೆಯನ್ನು ಬರೆದು ಈ ಮುಖ್ಯವಾದಂಥ ಅಂಶಗಳನ್ನ ವಿವರಿಸಿ ಒಂದೊಂದು ಅಂಶಗಳನ್ನ ವಿವರಿಸಬೇಕು, ಎಲ್ಲ ಅಂಶಗಳನ್ನ ವಿವರಿಸಬೇಕಾಗುತ್ತೆ. ವಿವರಿಸಿ ಆನಂತರ ಅದಕ್ಕೊಂದು ಉಪಸಂಹಾರವನ್ನು ಕೂಡ ಬರೆದಿರಬೇಕಾಗುತ್ತೆ. ಈ ಒಂದು ಅಂಶವನ್ನು ಎಲ್ಲ ಪ್ರಶ್ನೆಗಳಿಗೆ ತಿಳ್ಕೊಳ್ಳಿ. 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳಿಗೆ ಒಂದು ಸಣ್ಣ ಪೀಠಿಕೆ, ಹಾಗೆ ವಿವರಣೆಯನ್ನು ಕೊಡಬೇಕು, ಹಾಗೆ ಉಪಸಂಹಾರವನ್ನು ಬರೀಲೇಬೇಕು ನಿಮಗೆ ಪೂರ್ಣ ಅಂಕಗಳು ಬೇಕು ಅಂತಂದರೆ. ನೋಡಿ, ಈ ಒಂದು ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು, ಹಾಗೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ಹಾಗೆ 3ನೇದಾಗಿ ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ, ಹಾಗೆ 4ನೇದು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಹಾಗೆ 5ನೇದಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕ. ಈ 5 ಅಂಶಗಳನ್ನ ಹಾಗೆ ಬರೀಬಾರ್ದು, ಅದನ್ನು ವಿವರಣೆಯನ್ನು ಕೊಡಬೇಕಾಗುತ್ತೆ. ವಿವರಣೆ ಬೇಕು ಅಂದರೆ ನನ್ನ ಹಿಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ 2ನೇ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ವಿವರಣೆ ಸಿಗುತ್ತೆ, ಅವುಗಳನ್ನ ಗಮನಿಸ್ಕೊಳ್ಳಿ. ಹಾಗೆ 26ನೇ ಪ್ರಶ್ನೆ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಚರ್ಚಿಸಿ ಅಂತ ಇದೆ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇದಿರುತ್ತೆ. ಸಾಮಾನ್ಯವಾಗಿ ಒಂದೊಂದು ಮಿಸ್ ಆದರೂ ಕೂಡ ಆಲ್ಮೋಸ್ಟ್ 90% ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದಿದ್ದೇ ಇರುತ್ತೆ. ಹಾಗಾಗಿ ಇದನ್ನು ತಿಳ್ಕೊಬೇಕಾಗುತ್ತೆ. ನೋಡಿ, ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತೆ, ಹಾಗೆ ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಕಾನೂನಿನ ಮಿತಿ, ಶಾಶ್ವತ ಅಂದರೆ ಕಾಯಂ ಆದದ್ದು, ಹಾಗೆ ವಿಶೇಷ ತರಬೇತಿ. ಇವನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ. ಈ 9 ಲಕ್ಷಣಗಳನ್ನ ಕೂಡ ಸಂಕ್ಷಿಪ್ತವಾಗಿ ವಿವರಿಸಿದರೆ ನಿಮಗೆ 5 ಅಂಕದ ಪ್ರಶ್ನೆಗೆ ಉತ್ತರ ಆಗುತ್ತೆ. ಆ ಒಂದು ಅಂಶವನ್ನು ತಿಳ್ಕೋಬೇಕಾಗತ್ತೆ. ಹಾಗೆ ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ ಅಂತ 27ನೇ ಪ್ರಶ್ನೆ ಇರುತ್ತದೆ ನಾವು ಕಾಣ್ತೇವೆ. ಇಲ್ಲೂ ಕೂಡ ಅಷ್ಟೇ ಒಂದು ಪೀಠಿಕೆ ಇರಬೇಕಾಗುತ್ತೆ. ಹಾಗೆ ಜಿಲ್ಲಾಧಿಕಾರಿ ಕಾರ್ಯಗಳು, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರ, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಹಾಗೆಯೇ ನಿಯಂತ್ರಣ ಕಾರ್ಯಗಳು, ಚುನಾವಣೆಯ ಕಾರ್ಯಗಳು, ಪೌರಾಡಳಿತ ಕಾರ್ಯಗಳು, ವಿಪತ್ತು ನಿರ್ವಹಣೆ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ಒಂದು ನಿವಾರಣೆ, ಹಾಗೆ ಭೂ ಸ್ವಾಧೀನಾಧಿಕಾರಿ ಕಾರ್ಯನಿರ್ವಹಿಸ್ತಾರೆ, ಹಾಗೆ ಗಣತಿಯ ಒಂದು ಕಾರ್ಯಗಳನ್ನ ನಿರ್ವಹಿಸ್ತಾರೆ. ನೋಡಿ, ಇಲ್ಲಿ ಯಾವುದಾದ್ರು 5 ಕಾರ್ಯಗಳನ್ನ ಮಾತ್ರ ಕೇಳಿದ್ದಾರೆ. ನೀವು ಯಾವುದಾದ್ರು 5 ಕಾರ್ಯಗಳನ್ನ ವಿವರಣೆಯನ್ನು ಬರೀಬೇಕಾಗುತ್ತೆ. ನಾನು 10 ಕಾರ್ಯಗಳನ್ನ ಕೊಟ್ಟಿದ್ದೇನೆ. ಯಾವುದಾದ್ರು 5 ಕಾರ್ಯಗಳ ವಿವರಣೆಯನ್ನು ಬರೆದ್ರೆ ಸಾಕಾಗುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಹಾಗೆ ನೆಕ್ಸ್ಟ್ 28ನೇ ಪ್ರಶ್ನೆ,
ಮಹಿಳಾ ಚಳುವಳಿಯ ಕಾರಣಗಳ್ಯಾವುವು ಅನ್ನೋ ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ. ಇದಕ್ಕೆ ಉತ್ತರ ಇಲ್ಲೂ ಕೂಡ ಒಂದು ಪೀಠಿಕೆ ಬರೀಬೇಕಾಗುತ್ತೆ. ಆ ನಂತರದಲ್ಲಿ ಒಂದು ಕಾರಣಗಳು ನೋಡೋದಾದರೆ ಅಸಮಾನತೆ, ಹಾಗೆ ಎರಡನೇದು ವರದಕ್ಷಿಣೆ ಪಿಡುಗು, ಹಾಗೆ ಮೂರನೇದಾಗಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಹಾಗೆ ನಾಲ್ಕನೇ ಒಂದು ಕಾರಣ ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಹಾಗೆ ಐದನೇ ಕಾರಣ ಲೈಂಗಿಕ ಹಿಂಸಾಚಾರ, ಹಾಗೆ ಆರನೇ ಕಾರಣ ಕೌಟುಂಬಿಕ ಹಿಂಸೆ. ಇವುಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಹಾಗೆ ಒಂದು ಉಪಸಂಹಾರವನ್ನು ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಹಾಗೆ 29ನೇ ಪ್ರಶ್ನೆ ನೋಡಿದರೆ ಪರಿಸರ ಚಳುವಳಿಯ ಕಾರಣಗಳು ಯಾವ್ಯಾವು ಅಂತ ಇದೆ ನೋಡಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಪರಿಸರ ನಾಶ, ಪರಿಸರ ಮಾಲಿನ್ಯ, ಜೀವ ವೈವಿಧ್ಯಗಳ ರಕ್ಷಣೆ, ಹಾಗೆ ಪರಿಸರ ಶಿಕ್ಷಣದ ಕೊರತೆ, ಪರಿಸರ ನಿರ್ವಹಣೆಯ ಕೊರತೆ, ಇಷ್ಟು ಒಂದು ಕಾರಣಗಳನ್ನ ಬರೀಬೇಕಾಗುತ್ತೆ. ಇಲ್ಲೂ ಕೂಡ ಒಂದು ಪೀಠಿಕೆ ಒಂದು ಉಪಸಂಹಾರವನ್ನು ಕೊನೆಗೆ ಬರೀಬೇಕಾಗುತ್ತೆ. ಹಾಗೆ ನಾವು ರಾಷ್ಟ್ರ ನಿರ್ಮಾಣದ 5 ಅಗತ್ಯಾಂಶಗಳನ್ನು ಬರೆಯಿರಿ ಅಂತ 30ನೇ ಪ್ರಶ್ನೆಯನ್ನು ಕಾಣ್ತೇವೆ. ಇಲ್ಲಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಅಂದರೆ 5 ಮಾತ್ರ ಕೇಳಿದ್ದಾರೆ. ನಿಮಗೆ 5ಅನ್ನು ಬರೆದ್ರೆ ಸಾಕಾಗುತ್ತೆ. ಬಟ್ ನಾನು 10 ನಿಮಗೆ ಕೊಟ್ಟಿದ್ದೇನೆ. ಇಲ್ಲೂ ಕೂಡ ಒಂದು ಪೀಠಿಕೆಯನ್ನು ಬರೀಬೇಕಾಗುತ್ತೆ. ಅನಂತರ ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಹಾಗೆ ಅಧಿಕಾರದ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ, ರಾಷ್ಟ್ರೀಯ ಸಮಗ್ರತೆ. ಈ 10 ಲಕ್ಷಣಗಳಲ್ಲಿ ಯಾವುದಾದ್ರೂ 5 ಲಕ್ಷಣಗಳನ್ನು ನೀವು ಬರೀಬೇಕಾಗುತ್ತೆ. 10 ತಿಳ್ಕೊಂಡಿರಬೇಕು. 10 ಅಂಕದ ಪ್ರಶ್ನೆಗಳಿಗೆ ಕೇಳಿದಾಗ 10 ಬರೀಬೇಕಾಗುತ್ತೆ. ಆದರೆ ಇಲ್ಲಿ 5 ಅಂಕದ ಪ್ರಶ್ನೆಗಳಿಗೆ 5 ಮಾತ್ರ ಕೇಳಿದರೆ ಯಾವುದಾದ್ರೂ 5ಅನ್ನು ವಿವರಿಸಿ ಬರೀಬೇಕಾಗುತ್ತೆ. ಪೀಠಿಕೆ ಮೊದಲು, ಹಾಗೆ ಒಂದು ಕೊನೆಯಲ್ಲಿ ಒಂದು ಕನ್ಕ್ಲೂಷನನ್ನು ಒಂದು 2 ಲೈನಲ್ಲಿ ಅದನ್ನು ಬರೀಬೇಕಾಗುತ್ತೆ. ಹಾಗೆ 31ನೇ ಪ್ರಶ್ನೆ ಭಾರತದಲ್ಲಿ ಭಯೋತ್ಪಾದನೆಯ ಉಗಮಕ್ಕೆ ಕಾರಣಗಳೇನು ವಿವರಿಸಿ ಅಂತ ಇದೆ. ಭಯೋತ್ಪಾದನೆಗೆ ಕಾರಣಗಳೇನು ನೋಡಿ. ಪ್ರತ್ಯೇಕತಾವಾದಿ ಚಳುವಳಿಗಳು, ಧಾರ್ಮಿಕ ಮೂಲಭೂತವಾದ, ಹಾಗೆ ಮೂರನೇದಾಗಿ ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆಗಳು, ಹಾಗೆ 4ನೇದಾಗಿ ದುರ್ಬಲ ರಾಜಕೀಯ ವ್ಯವಸ್ಥೆ, ಹಾಗೆ 5ನೇದಾಗಿ ಆರ್ಥಿಕ ತಾರತಮ್ಯ. ಇವುಗಳನ್ನ ವಿವರಿಸಬೇಕಾಗುತ್ತೆ. ಮೊದಲು ಹೇಳಿದಂತೆ ಒಂದು ಪೀಠಿಕೆ ಇರಬೇಕು ಮೊದಲು, ಅಂದರೆ ಒಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಹಾಗೆ 32ನೇ ಪ್ರಶ್ನೆ ಬರೋದಾದರೆ ಸಮ್ಮಿಶ್ರ ಸರ್ಕಾರದ ಗುಣಗಳಾವವು ನೋಡಿ. ಇದನ್ನು ಹಿಂದೆ 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ವಿವರಿಸಿದ್ದೇನೆ, ಅದನ್ನು ನೀವು ಗಮನಿಸ್ಕೋಬೋದು. ಮೊದಲನೇದಾಗಿ ಗುಣಗಳ್ಯಾವುದು ಅಂದರೆ ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗವಹಿಸೋದ್ರಿಂದ ಒಟ್ಟಾರೆ ಜನತೆಯನ್ನು ಅದು ಪ್ರತಿನಿಧಿಸುತ್ತದೆ. ಹಾಗೆ ಎರಡನೇದಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಒಂದು ಪ್ರತಿನಿಧಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಮೂರನೇದಾಗಿ ಆಡಳಿತದಲ್ಲಿ ಬಹುತ್ವ ಮತ್ತು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ 4ನೇದಾಗಿ ಜನರ ನಾಡಿ ಮಿಡಿತವನ್ನು ಅರಿತು ಉತ್ತಮ ಆಡಳಿತವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 5ನೇದಾಗಿ ವಿಶಾಲವಾದಂಥ ಆಯ್ಕೆಗೆ ಅವಕಾಶ ಇರುತ್ತೆ. ಹಾಗೆ 6ನೇದಾಗಿ ಈ ಒಂದು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಲ್ಲಿ ಇದು ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತೆ. ಹಾಗೆ 7ನೇದಾಗಿ ಆಳುವವರು ದಬ್ಬಾಳಿಕೆಯಿಂದ ವರ್ತಿಸಲಿಕ್ಕೆ ಅವಕಾಶ ಇಲ್ಲ. ಹಾಗೆ 8ನೇದಾಗಿ ಪ್ರಾದೇಶಿಕ ಅಸಮಾನತೆ ಕಡಿಮೆ ಆಗುತ್ತೆ ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಅನ್ನೋ ಅಂಶವನ್ನು ತಿಳ್ಕೊಬೇಕಾಗುತ್ತೆ. ಹಾಗೆ 33ನೇ ಒಂದು ಪ್ರಶ್ನೆಗೆ ನಾವು ಬರೋದಾದರೆ ಅದು ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಇದಕ್ಕೆ ಉತ್ತರ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸೋ ಪ್ರಕ್ರಿಯೆ ನಾವು ಜಾಗತೀಕರಣ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಇದರ ರಾಜಕೀಯ ಪರಿಣಾಮಗಳೇನು ಅಂತ ನೋಡುವಂಥ ಸಂದರ್ಭದಲ್ಲಿ ಶಕ್ತಿ ರಾಷ್ಟ್ರಗಳ ಒಂದು ಒತ್ತಡ, ಹಾಗೆ ಪರಮಾಧಿಕಾರಕ್ಕೆ ಧಕ್ಕೆ, ಹಾಗೆ 3ನೇದಾಗಿ ಸಾಂಸ್ಕೃತಿಕ ದಾಳಿ, ಹಾಗೆ ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ಹಾಗೆ ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇಷ್ಟು ಕೂಡ ಜಾಗತೀಕರಣದ ರಾಜಕೀಯ ಪರಿಣಾಮಗಳಂತ ನಾವು ಕಾಣ್ತೇವೆ. ಇದಕ್ಕೂ ಕೂಡ ಒಂದು ಪೀಠಿಕೆ ಹಾಕಬೇಕು ಮೊದಲು, ಆನಂತರ ಒಂದು ಕನ್ಕ್ಲೂಷನನ್ನು ಬರೀರಿ. ಹಾಗೆ 34ನೇ ಪ್ರಶ್ನೆ ಭಾರತ ಸಾರ್ಕ್ನ 5 ಸಹಕಾರ ಕ್ಷೇತ್ರಗಳನ್ನ ಕುರಿತು ಬರೆಯಿರಿ ಅಂತ ಹೇಳುವಂಥದ್ದು ನಾವಿಲ್ಲಿ ಕಾಣ್ತೇವೆ. ನೋಡಿ, ಭಾರತ ಮತ್ತು ಸಾರ್ಕ್ನ ಸಹಕಾರ ಕ್ಷೇತ್ರಗಳಂದಾಗ ಒಂದು ಸಣ್ಣ ಪೀಠಿಕೆ. ಸಾರ್ಕ್ ಎಂಬುದೇನಿದೆ ಇದು ಭಾರತವನ್ನು ಒಳಗೊಂಡು ದಕ್ಷಿಣ ಏಷ್ಯಾದ 8 ಸದಸ್ಯ ರಾಷ್ಟ್ರಗಳ ಒಂದು ಗುಂಪಾಗಿರುವಂಥದ್ದು ನಾವು ಕಾಣ್ತೇವೆ. ಇದು 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಭಾರತ ಮತ್ತು ಸಾರ್ಕ್ ಒಂದು ಸಹಕಾರ ಕ್ಷೇತ್ರಗಳನ್ನ ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಅಂತ ನಾವು ಕಾಣ್ತೇವೆ. ಆ ಸಹಕಾರ ಕ್ಷೇತ್ರಗಳು ಯಾವುದು ಅಂದಾಗ ಅದನ್ನು ಪಾಸ್ ಮಾಡಬೇಕಾದ್ರೆ ಬರ್ಕೋಬೋದು ನೀವು. ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು ನೋಡಿ, ಸಾರ್ಕ್ ಒಟ್ಟು 9 ಪ್ರಾದೇಶಿಕ ಕೇಂದ್ರಗಳನ್ನ ಹೊಂದಿದೆ. ಅದರಲ್ಲಿ ಸಾರ್ಕ್ ದಾಖಲೆಯ ಕೇಂದ್ರ, ಹಾಗೆ ಸಾರ್ಕ್ನ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಕೇಂದ್ರ ಭಾರತದಲ್ಲಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಸಾರ್ಕ್ ಅಭಿವೃದ್ಧಿ ನಿಧಿ ಒಂದು 2ನೇ ಒಂದು ಸಹಕಾರ ಕ್ಷೇತ್ರ ಅಂದರೆ ಸಾರ್ಕ್ ಅಭಿವೃದ್ಧಿ ನಿಧಿ. ನೋಡಿ, ಸಾರ್ಕ್ನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ $100 ಮಿಲಿಯನ್ ಒಂದು ಅಭಿವೃದ್ಧಿ ನಿಧಿಯನ್ನು ಬಳಕೆ ಮಾಡಿ ಅದರಲ್ಲಿ ಭಾರತ ಒಂದು $100 ಮಿಲಿಯನ್ ಆ ಒಂದು ನಿಧಿಗೆ ನೀಡುವಂಥದ್ದು ನಾವು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ 3ನೇ ಒಂದು ಕ್ಷೇತ್ರ ಆರ್ಥಿಕ ಸಹಕಾರ. ನೋಡಿ, ಇವುಗಳ ಒಂದು ಆದ್ಯತೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡಿದೆ ಸಾರ್ಕ್ ರಾಷ್ಟ್ರಗಳು. ಅದನ್ನು ಸಾಫ್ಟಾ ಅಂತ ಹೇಳಿ ಕರಿತೇವೆ. 1993ರಲ್ಲಿ ಇದಕ್ಕೆ ಸಹಿಯನ್ನು ಹಾಕಲಾಗಿದೆ. ಹಾಗೆ 2013ರಲ್ಲಿ ಶ್ರೀಲಂಕಾದಲ್ಲಿ ನಡೆದಂಥ 6ನೇ ದಕ್ಷಿಣ ಏಷ್ಯಾದ ಆರ್ಥಿಕ ಸಮ್ಮೇಳನದ ಒಂದು ಜವಾಬ್ದಾರಿಯನ್ನು ಭಾರತ ವಹಿಸ್ಕೊಂಡಂಥದ್ದು ನಾವು ಕಾಣ್ತೇವೆ. ಮುಕ್ತ ವ್ಯಾಪಾರಕ್ಕೆ ಅವಕಾಶ ಇದೆ. ಹಾಗೆ 4ನೇದಾಗಿ
ಒಂದು ಅಂಶ ಜನರು ಜನರಿಗಾಗಿ ಸಂಪರ್ಕ, ಈ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಜನರ ನಡುವೆ ಅಂದರೆ ಸಾರ್ಕ್ ಲಾ ಎಂಬ ಸಂಸ್ಥೆ ಇದೆ, ಲಾಯರ್ಗಳು ಮೀಟ್ ಆಗುವಂಥದ್ದು. ಹಾಗೆ ಸಾರ್ಕ್ನ ವಾಣಿಜ್ಯೋದ್ಯಮಿಗಳ ಒಂದು ಸಮ್ಮೇಳನ ನಡೆಸಲಿಕ್ಕೆ ಅವಕಾಶ ಇದೆ. ಹಾಗೆ ಸೇವ್ ಸಾರ್ಕ್ ಆಡಿಯೋ ವಿಜುವಲ್ ಎಕ್ಸ್ಚೇಂಜ್ ಮೂಲಕ ಕಾರ್ಯಕ್ರಮಗಳನ್ನು ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಸಂಸದರು, ನ್ಯಾಯಾಧೀಶರುಗಳು ಇತ್ಯಾದಿ ಹಲವರು ಜನರಿಗಾಗಿ ಸಂಪರ್ಕಕ್ಕೆ ಅವಕಾಶ ಇರುವಂಥದ್ದು ನಾವು ಕಾಣ್ತೇವೆ. ವಿಶೇಷ ಮಾಹಿತಿ ಮತ್ತು ಶಿಕ್ಷಣದ ಬಗ್ಗೆ ಅರಿವು ನೀಡಲಿಕ್ಕೆ ಅವಕಾಶ ಇರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಐದನೇ ಒಂದು ಅಂಶ ಅಂದರೆ ಸಹಕಾರದ ಕ್ಷೇತ್ರ, ಶೈಕ್ಷಣಿಕ ಸಹಕಾರ. ನೋಡಿ, ಶೈಕ್ಷಣಿಕ ಸಹಕಾರಕ್ಕೆ ಸಂಬಂಧಪಟ್ಟಂತೆ 2005ರಲ್ಲಿ 13ನೇ ಸಾರ್ಕ್ ಸಮ್ಮೇಳನದಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದರು. ಅಲ್ಲಿ ಸಾರ್ಕ್ ಪ್ರತಿಭಾನ್ವೇಷಣೆಯ ಒಂದು ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಅಂತ ನಾವು ಕಾಣ್ತೇವೆ. ಹಾಗೆ 2010ರಲ್ಲಿ ದೆಹಲಿಯಲ್ಲಿ ಸಾರ್ಕ್ ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪನೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ 6ನೇ ಒಂದು ಸಹಕಾರ ಕ್ಷೇತ್ರ ಅಂದರೆ ಅದು ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಿಸಿದ್ದು. ಈ ಭಯೋತ್ಪಾದನೆ ನಿಗ್ರಹಕ್ಕೆ ಕಾನೂನು ಮಾಡಲಿಕ್ಕೆ ಎಲ್ಲ ರಾಷ್ಟ್ರಗಳು ಕೂಡ ಬೆಂಬಲ ಸೂಚಿಸುತ್ತದೆ. 2013ರ ಸೆಪ್ಟೆಂಬರ್ 26ರಂದು ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಯೋತ್ಪಾದನೆ ತಡೆಯುವಂಥ ಮಾರ್ಗಗಳ ಬಗ್ಗೆ ಚರ್ಚಿಸುವಂಥದ್ದು ಕೂಡ ನಾವು ಕಾಣ್ತೇವೆ. ಇದನ್ನು ಮುಂದಿನ ಒಂದು ಪಾಠಗಳು ನಮಗೆ ಪೂರ್ಣವಾಗಿ ವಿವರಣೆ ನೀಡ್ತೇನೆ. ಇಲ್ಲಿ ಸಂಕ್ಷಿಪ್ತವಾಗಿ ಇಷ್ಟು ಅಂಶಗಳನ್ನ ತಿಳ್ಕೊಂಡ್ರೆ ಸಾಕಾಗುತ್ತೆ. 6 ಒಂದು ಕ್ಷೇತ್ರಗಳಿಂದ ಅವುಗಳನ್ನ ತಿಳ್ಕೊಬೇಕಾಗುತ್ತೆ. 5 ಸಹಕಾರ ಕ್ಷೇತ್ರಗಳನ್ನ ಕುರಿತು ಬರೀಬೇಕಾಗುತ್ತೆ. ಹಾಗೆ ಕೆಳಕಂಡ ಯಾವುದಾದ್ರು ಒಂದು ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 10 ಅಂಕದ 2 ಪ್ರಶ್ನೆಗಳಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಅದರಲ್ಲಿ 4 ಪ್ರಶ್ನೆಗಳಿರ್ತವೆ, 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಅದರಲ್ಲಿ 35ನೇ ಪ್ರಶ್ನೆ ನಾವು ನೋಡೋದಾದರೆ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಅಂತ ಇರುವಂಥದ್ದನ್ನು ಕಾಣ್ತೇವೆ. ನೋಡಿ, ಇದೊಂದು ಪ್ರಶ್ನೆ. ಹಾಗೆ ಭಾರತ ಪಕ್ಷ ಪದ್ಧತಿ ಸ್ವರೂಪ, ಇವೆರಡೂ ಕೂಡ ಭಾಳ ಮುಖ್ಯವಾಗಿ ಒಂದರಂತೆ ಒಂದು ಬರ್ತಾ ಇರುತ್ತೆ. ಹಾಗಾಗಿ ಇದನ್ನು ತಿಳ್ಕೊಳ್ಳಿ ಮುಖ್ಯವಾಗಿ. ನೋಡಿ, ಭಾರತ ರಾಜಕೀಯ ಪಕ್ಷಗಳ ಕಾರ್ಯಗಳೇನು ಅಂತ ನೋಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ಹಾಗೆ 2ನೇ ಒಂದು ಕಾರ್ಯ ಅಂದರೆ ಅಭ್ಯರ್ಥಿಗಳ ಆಯ್ಕೆ. ಹಾಗೆ 3ನೇ ಒಂದು ಕಾರ್ಯ ಅಂತಂದರೆ ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಮೂಡಿಸುವಂಥದ್ದು. ಹಾಗೆ 4ನೇ ಒಂದು ಕಾರ್ಯ ಚುನಾವಣೆಯಲ್ಲಿ ಸ್ಪರ್ಧಿಸುವುದು. ಹಾಗೆ 5ನೇ ಒಂದು ಕಾರ್ಯ ಸರ್ಕಾರ ರಚನೆ ಮತ್ತು ನಿರ್ವಹಣೆ. ಹಾಗೆ 6ನೇ ಕಾರ್ಯ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು. ಹಾಗೆ 7ನೇ ಕಾರ್ಯ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು. ಹಾಗೆ 8ನೇ ಒಂದು ಕಾರ್ಯ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿರುವಂಥದ್ದು. ಹಾಗೆ 9ನೇ ಕಾರ್ಯ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ. 10ನೇ ಕಾರ್ಯ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ನೋಡಿ, ಇಷ್ಟು ಕಾರ್ಯಗಳನ್ನ ಕೂಡ ವಿವರಣೆಯನ್ನು ಬರೀಬೇಕಾಗುತ್ತೆ. 10 ಕಾರ್ಯಗಳಿದೆ, 10 ಕಾರ್ಯಗಳ ವಿವರಣೆಯನ್ನು ಬರೀಬೇಕಾಗುತ್ತೆ. 2ನೇ ಅಧ್ಯಾಯದಲ್ಲಿ ನಿಮಗೆ ನೀವು ಗಮನಿಸಿದರೆ ಆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದ್ದೇನೆ. ಆ ಒಂದು ವಿಡಿಯೋ ನೀವು ಗಮನಿಸ್ಕೊಂಡ್ರೆ ಈಗ ಸಂಪೂರ್ಣವಾದಂಥ ವಿವರಣೆ ನಿಮಗೆ ಸಿಗುತ್ತೆ. ಅಲ್ಲಿ ಕಾರ್ಯಗಳನ್ನ ಕೊಟ್ಟಿದ್ದೇನೆ. ಇಲ್ಲೂ ಕೂಡ ಅಷ್ಟೇ ಒಂದು ಸಣ್ಣ ಪೀಠಿಕೆ ಇರಬೇಕು ರಾಜಕೀಯ ಪಕ್ಷಗಳ ಬಗ್ಗೆ. ಹಾಗೆ ಕೊನೆಗೆ ಇಷ್ಟು ಅಂಶಗಳನ್ನ ಸೇರಿಸಿ ಒಂದು ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಇಷ್ಟು ಅಂಶಗಳನ್ನ ಮಧ್ಯದಲ್ಲಿ ವಿವರಿಸಿರಬೇಕಾಗುತ್ತೆ. 2ರಿಂದ 2.5 ಪುಟಗಳು 3 ಪುಟಗಳವರೆಗೆ ಉತ್ತರವನ್ನು ಬರೆದ್ರೆ ನಿಮಗೆ 10 ಅಂಕಗಳು ಕೂಡ ಸಿಗ್ತವೆ. ಹಾಗೆ ಇನ್ನೊಂದು 36ನೇ ಪ್ರಶ್ನೆ, ಕೋಮುವಾದದ ಕಾರಣಗಳನ್ನು ತಿಳಿಸಿ ಅವುಗಳ ನಿವಾರಣಾ ಉಪಾಯಗಳನ್ನು ಕುರಿತು ಬರೆಯಿರಿ ಅಂತ ಇರುವಂಥ ನಾವು ಕಾಣ್ತೇವೆ. ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಪೀಠಿಕೆಯಲ್ಲಿ ನೀವು ಬರಬೇಡಿ. ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತವಾದಂಥ ಅಭಿಮಾನವನ್ನು ಹೊಂದಿದ್ದು ಇತರ ಧರ್ಮಗಳ ಬಗ್ಗೆ ಒಂದು ಕೀಳರಿಮೆಯನ್ನು ಮೂಡಿಸಿ ತಮ್ಮ ಧರ್ಮವೇ ಶ್ರೇಷ್ಠ, ಇತರ ಧರ್ಮಗಳು ಕನಿಷ್ಠ ಎಂಬಂಥ ಪ್ರವೃತ್ತಿಯನ್ನು ಬಿತ್ತುವುದನ್ನೇ ಕೋಮುವಾದ ಅಂತ ಕರಿತೇವೆ ಅಂತ ಪೀಠಿಕೆಯಲ್ಲಿ ಬರೆದು ಅದಕ್ಕಿರುವಂಥ ಕಾರಣಗಳೇನು ಕೋಮುವಾದಕ್ಕೆ ಅಂತೇಳಿ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ ಈ ಒಂದು ಅಂಶಗಳನ್ನ. ಒಂದು ಭಾರತದಲ್ಲಿ ಬ್ರಿಟಿಷರ ನೀತಿ. ಹಾಗೆ 2ನೇದು ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ. ಹಾಗೆ 3ನೇದಾಗಿ ಕೋಮು ಗಲಭೆಗಳು. 4ನೇದಾಗಿ ರಾಜಕೀಯ ಪ್ರೇರಿತ. 5ನೇದಾಗಿ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳು. ಇವಿಷ್ಟು ಕೂಡ ಕೋಮುವಾದಕ್ಕೆ ಕಾರಣಗಳು. ಇದನ್ನು ನಾನು ನಮ್ಮ ಹಿಂದಿನ ಒಂದು ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೀನಿ, ಅದನ್ನು ಗಮನಿಸ್ಕೊಳ್ಳಿ. ಹಾಗೆ ಇದಕ್ಕೆ ಪರಿಹಾರೋಪಾಯಗಳೇನು ಅಂತ ಅಂದಾಗ 3 ಮುಖ್ಯವಾದಂಥ ಪರಿಹಾರೋಪಾಯಗಳಿದೆ. ಅವುಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದ್ಯಾವುದು ಅಂದರೆ ಒಂದು ಜಾತ್ಯತೀತತೆ, ಇನ್ನೊಂದು ರಾಷ್ಟ್ರೀಯ ಭಾವೈಕ್ಯತೆ, ಹಾಗೆ 3ನೇದಾಗಿ ನೆರೆಹೊರೆಯ ಶಾಂತಿ ಸಮಿತಿಗಳು. ತುಂಬ ಸುಲಭವಾಗಿರುತ್ತೆ ನಿಮಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ. ಹಾಗೆ ಬರೆಯೋಕ್ಕೂ ಕೂಡ ಸುಲಭವಾಗಿರುತ್ತೆ. ಹಾಗಾಗಿ ಇದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆಗೆ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ನೋಡಿ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಿಮಗೆ ಖಾಸಗೀಕರಣ ಅಥವಾ ಉದಾರೀಕರಣ ಅಥವಾ ಜಾಗತೀಕರಣ 3ರಲ್ಲಿ ಯಾವುದಾದ್ರು ಒಂದನ್ನು ಪ್ರತಿ ಬಾರಿಯೂ ಕೂಡ ನಿಮಗೆ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು 10 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಅಥವಾ 3ರಲ್ಲಿ ಯಾವುದಾದ್ರು ಒಂದನ್ನು 5 ಅಂಕದ ಪ್ರಶ್ನೆಗಳಿಗೆ ರಾಜಕೀಯ ಪರಿಣಾಮಗಳು ಅಥವಾ ಒಂದು ಪ್ರಾಮುಖ್ಯತೆಯನ್ನು ಕೇಳಿರ್ತಾರೆ. ಹಾಗಾಗಿ ಈ 3 ಅಂಶಗಳನ್ನು ಕೂಡ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ 3 ಪ್ರಶ್ನೆಗಳನ್ನು ಕೂಡ ಬಹಳ ಮುಖ್ಯವಾಗಿ ತಿಳ್ಕೊಂಡ್ರೆ ನಿಮಗೆ 15ರಿಂದ 20 ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಖಾಸಗೀಕರಣದ ಒಂದು ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ನೀಡಿರುವಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ನಾವು ಖಾಸಗೀಕರಣ ಅಂದರೆ ಪೀಠಿಕೆಯನ್ನು ಬರೀರಿ. ಸರ್ಕಾರದ ಒಂದು ಒಡೆತನ ಮತ್ತು ನಿಯಂತ್ರಣದಲ್ಲಿರುವಂಥ ಕೈಗಾರಿಕೆಗಳನ್ನ, ಉದ್ಯಮಗಳನ್ನು ಅಥವಾ ಆರ್ಥಿಕ ಚಟುವಟಿಕೆಗಳನ್ನ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ಒಡೆತನ ಮತ್ತು ನಿಯಂತ್ರಣಕ್ಕೆ ವರ್ಗಾಯಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವೇಂತ ಕರಿತೇವೆ? ಖಾಸಗೀಕರಣ ಅಂತ ಕರಿತೇವೆ.
ಈ ಒಂದು ಖಾಸಗೀಕರಣದ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ, ಖಾಸಗೀಕರಣದ ಪ್ರಾಮುಖ್ಯತೆ ನೋಡುವಂಥದ್ದು ನೋಡಿ, ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ. ಹಾಗೆ ಎರಡನೇದು ಕಾರ್ಯದಕ್ಷತೆ, ಹಾಗೆ ಮೂರನೇದಾಗಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಹಾಗೆ ನಾಲ್ಕನೇದಾಗಿ ವಿನೂತನ ಯೋಜನೆ, ಹಾಗೆ ಐದನೇದು ಗುರಿ, ಆರನೇದು ಬಂಡವಾಳ, ಹಾಗೆ ಏಳನೇದು ಏಕಸ್ವಾಮ್ಯಕ್ಕೆ ತಡೆ. ಈ 7 ಲಕ್ಷಣಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ ಒಂದು ಪ್ರಾಮುಖ್ಯತೆಯಲ್ಲಿ. ಹಾಗೆ ನೆಕ್ಸ್ಟ್ ರಾಜಕೀಯ ಪರಿಣಾಮಗಳೇನು ಅಂತ ಅಂದಾಗ, ಮೊದಲನೇ ಒಂದು ರಾಜಕೀಯ ಪರಿಣಾಮ ಸಂಪತ್ತಿನ ಕೇಂದ್ರೀಕರಣ, ಹಾಗೆ ಎರಡನೇದು ಅಧಿಕ ಲಾಭ, ಹಾಗೆ ಮೂರನೇದಾಗಿ ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ನಾಲ್ಕನೇದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಹಾಗೆ ಐದನೇ ಒಂದು ರಾಜಕೀಯ ಪರಿಣಾಮ ಸೇವಾ ಮನೋಭಾವ ಕಡಿಮೆ, ಹಾಗೆ ಆರನೇದಾಗಿ ಉದ್ಯೋಗದ ಭದ್ರತೆ ಇಲ್ಲ, ಏಳನೇದಾಗಿ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತೆ. ಇಷ್ಟು ಅಂಶಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ವಿವರಿಸಿದರೆ ನಿಮಗೆ 10 ಅಂಕಗಳಿಗೆ 10 ಅಂಕಗಳು ಕೂಡ ಸಿಗ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಹಾಗೆ 38ನೇ ಪ್ರಶ್ನೆಗೆ ಹೋಗೋದಾದರೆ ನೋಡಿ, ಭಾರತ ಮತ್ತು ಆಸಿಯಾನ್ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಅಂತ ಇದೆ. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಅಥವಾ ಹಿಂದೆ ನಾನು ಮಾಡಿರುವಂಥ ವಿಡಿಯೋಗಳಲ್ಲಿ ನಿಮಗೆ ಅದು ವಿವರಣೆಯನ್ನು ನೀವು ನೋಡ್ಕೋಬೋದು. ಪ್ರಮುಖವಾಗಿ 5 ಸಹಕಾರ ಕ್ಷೇತ್ರಗಳಿದೆ ಭಾರತ ಮತ್ತು ಆಸಿಯಾನ್ ನಡುವೆ. ಅವುಗಳು ಯಾವುದು ಅಂತಂದರೆ, ಮೊದಲನೇದು ಕಾರ್ಯನಿರತ ಸಹಕಾರ, ಹಾಗೆ ಎರಡನೇದಾಗಿ ಆರ್ಥಿಕ ಸಹಕಾರ, ಮೂರನೇದಾಗಿ ಶಾಂತಿ ಮತ್ತು ಭದ್ರತೆಯ ಸಹಕಾರ, ಹಾಗೆ ನಾಲ್ಕನೇದು ಪ್ರವಾಸೋದ್ಯಮ ವಲಯದ ಸಹಕಾರ, ಐದನೇದು ಸಮ್ಮೇಳನ ಮಟ್ಟದ ಸಹಕಾರ. ನೋಡಿ, ಇಷ್ಟು ಅಂಶಗಳನ್ನು ವಿವರಿಸಬೇಕಾಗುತ್ತೆ. ಒಂದು ಆಸಿಯಾನ್ನ ಒಂದು 10 ಸದಸ್ಯ ರಾಷ್ಟ್ರಗಳಿದೆ, ಅದ್ರ ಜೊತೆ ಭಾರತದ ಸಂಬಂಧ ಏನು, ಯಾವಾಗಲಿಂದ ಅದು ಜೊತೆ ಸಂಬಂಧವನ್ನು ಹೊಂದಿದೆ, ಆ ಅಂಶಗಳನ್ನ ಒಂದು ಪೀಠಿಕೆಯಲ್ಲಿ ಬರೆದು ಇಷ್ಟು ಸಹಕಾರ ಕ್ಷೇತ್ರಗಳನ್ನ ಸಂಕ್ಷಿಪ್ತವಾಗಿ ಅದನ್ನು ವಿವರಿಸಬೇಕಾಗುತ್ತೆ. ವಿವರಿಸ್ಕೊಂಡು ಹೋದರೆ ಹಾಗೆ ಒಂದು ಕನ್ಕ್ಲೂಷನನ್ನು ಬರೆಯಬೇಕಾಗುತ್ತೆ. ಇತ್ತೀಚಿನ ದಿನಗಳ ಬೆಳವಣಿಗೆಗಳ ಬಗ್ಗೆ ಇಷ್ಟು ಅಂಶಗಳು ಬರೆದು ನಿಮ್ಗೆ 10 ಅಂಕಗಳು ಸಿಗ್ತವೆ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ನಾನು ಒಂದು ವಿಶ್ಲೇಷಣೆ ಮಾಡಿದ್ದೇನೆ, ಅದನ್ನು ನೀವು ಗಮನಿಸ್ಕೋಬೋದು. ಹಾಗೆ ನೆಕ್ಸ್ಟು ಇನ್ನೊಂದು ವಿಭಾಗ, ಕೆಳಕಂಡ ಪ್ರಶ್ನೆಗಳಿಗೆ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ ನಿಮಗೆ 39 ಮತ್ತು 40ನೇ ಪ್ರಶ್ನೆಗಳು ಅಂತದನ್ನು ನಾವಿಲ್ಲಿ ಗಮನಿಸ್ತೇವೆ. ಮೊದಲನೇದು, ಭಾರತದ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ. ಇದು ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ವಿವರಣೆಯನ್ನು ಹೇಳಿದ್ದೇನೆ, ಅದನ್ನು ಗಮನಿಸ್ಕೋಬೋದು. ಭಾರತದ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆ ಏನಂದರೆ, ಮೊದಲನೇದು ಬಾಹ್ಯ ಪರಮಾಧಿಕಾರವನ್ನು ರಕ್ಷಣೆ ಮಾಡುವಂಥದ್ದು, ಹಾಗೆ ಎರಡನೇದಾಗಿ ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ, ಹಾಗೆ ಮೂರನೇದಾಗಿ ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ಅನುಸರಿಸುವಂಥದ್ದು, ಹಾಗೆ ನಾಲ್ಕನೇದಾಗಿ ಆರ್ಥಿಕ ಬೆಳವಣಿಗೆ, ಹಾಗೆ ಐದನೇದಾಗಿ ದಕ್ಷಿಣ ಏಷ್ಯಾದ ಬಗ್ಗೆ ವಿಶೇಷ ಆಸಕ್ತಿ, ಆರನೇದು ಆಕ್ರಮಣಕಾರಿ ಪ್ರವೃತ್ತಿಗೆ ವಿರೋಧ, ಏಳನೇದಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು. ಇಷ್ಟು ಕೂಡ ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಾಮುಖ್ಯತೆ ತಿಳಿಸುವಂಥ ಅಂಶಗಳು. ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇದನ್ನು ಬರೆಯೋಕ್ಕಾಗಲಿಲ್ಲ ನಿಮಗೆ ಅಂತಂದರೆ, ಅಥವಾ ಯಾವ್ದು ಬರಿಬೋದು, ಇನ್ನೊಂದು ಪ್ರಶ್ನೆ ಇರುತ್ತೆ 39ನೇ ಪ್ರಶ್ನೆಯಲ್ಲಿ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಈ ಪ್ರಶ್ನೆಯನ್ನು ತಿಳ್ಕೋಬೇಕಾಗತ್ತೆ. ನೋಡಿ, ನಾವು ಮುಂದಿನ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ, ಹಿಂದೆ ಆಚರಣೆ ಮಾಡಿರ್ತೀವಿ. ಅದರ ಒಂದು ಅನುಭವದ ಮೇಲೆ ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ, ಮೊದಲು ಎಲ್ಲದಕ್ಕಿಂತ ಮುಖ್ಯವಾಗಿ ಬರೀಬೇಕಾಗಿರೋ ಅಂಶ ಅಂದರೆ, ನಾವು ನವೆಂಬರ್ 1ರಂದು ಅಥವಾ ನವೆಂಬರ್ ತಿಂಗಳಿನಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ, ಅದನ್ನು ಬರೆದಿರಬೇಕಾಗುತ್ತೆ ಮುಖ್ಯವಾಗಿ. ಹಾಗೆ ಈ ದಿನದ ಮಹತ್ವ ಏನು ಅಂತಂದರೆ, ನೋಡಿ, 1956 ನವೆಂಬರ್ 1ರಂದು ವಿವಿಧ ಭಾಗಗಳಾಗಿ ಹಂಚಿ ಹೋಗಿದ್ದಂಥ ಕರ್ನಾಟಕ ಏಕೀಕರಣಗೊಂಡು ಮೈಸೂರು ರಾಜ್ಯ ಅಂತ ರಚನೆ ಆಗುತ್ತೆ. ಅದರ ಒಂದು ನೆನಪಿಗಾಗಿ ನವೆಂಬರ್ 1ರಂದು ಜಾರಿಗೆ ಬಂದ್ರಿಂದ ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವನ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ ಅಂತ ಬರೀಬೇಕಾಗುತ್ತೆ. ಹಾಗೆ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ಅಂತೂ ಮರುನಾಮಕರಣ ಮಾಡುತ್ತೆ. ಈ ಒಂದು ಅಂಶಗಳ ಬಗ್ಗೆ ಪೀಠಿಕೆಯಲ್ಲಿ ಬರೆದು, ಹಾಗೆ ನಿಮ್ಮ ಕಾಲೇಜಿನ ಕಾರ್ಯಕ್ರಮದ ಬಗ್ಗೆ ಸ್ವಾಗತ, ನಿಮ್ಮದೇ ಆದಂಥ ರೀತಿಯಲ್ಲಿ ಶೈಲಿಯಲ್ಲಿ ಅದನ್ನು ಸ್ವಾಗತವನ್ನು ಮಾಡಿದವರು ಯಾರು, ಅದ್ರ ಬಗ್ಗೆ ಬರಿಬೋದು. ಹಾಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಅವುಗಳ ಬಗ್ಗೆ ಒಂದು ವಿವರಣೆಯನ್ನು ಸಣ್ಣದಾಗಿ ಬರಿಬೋದು. ಹಾಗೆ ಅತಿಥಿಗಳ ಭಾಷಣದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಬರಿಬೋದು. ಹಾಗೆ ಅಧ್ಯಕ್ಷರ ಒಂದು ಭಾಷಣದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಬರಿಬೋದು. ಹಾಗೆ ವಂದನಾರ್ಪಣೆ ಇರುತ್ತೆ ಕಾರ್ಯಕ್ರಮದಲ್ಲಿ, ಅದರ ಬಗ್ಗೆ ಬರಿಬೋದು. ಹಾಗೆ ಕೊನೆಗೆ ಸಿಹಿ ವಿತರಣೆ. ಇಷ್ಟು ಅಂಶಗಳನ್ನು ಸಂಕ್ಷಿಪ್ತವಾಗಿ ಒಂದು ವಿವರಿಸಬೇಕಾಗುತ್ತೆ. ನಿಮ್ಮದೇ ದೃಷ್ಟಿಕೋನದಲ್ಲಿ ನಿಮ್ಮದೇ ಕಾಲೇಜಿನಲ್ಲಿ ಆಚರಿಸಿದಂಥ ಒಂದು ಹಬ್ಬದ ಬಗ್ಗೆ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಇಷ್ಟು 2 ಪ್ರಶ್ನೆಗಳು. ಇದರಲ್ಲಿ ಯಾವುದಾದ್ರು ಒಂದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇರುವಂಥದ್ದು 40ನೇ ಪ್ರಶ್ನೆ. ನೋಡಿ, 40ನೇ ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ಅದರಲ್ಲಿ ಪಂಚಶೀಲ ತತ್ವಗಳನ್ನು ಬರೆಯಿರಿ ಅಂತ ಇದೆ. ನೋಡಿ, ಇದಕ್ಕೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನು ವಿವರಿಸಿದ್ದೇನೆ. 1954ರಲ್ಲಿ ಅದು ಏಪ್ರಿಲ್ 29ರಂದು ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹಾಗೆ ಚೀನಾದ ಪ್ರಧಾನಮಂತ್ರಿ ಚೌ ಎನ್ ಲಾಯ್ ಅವರ ನಡುವಿನ ಒಂದು ಒಪ್ಪಂದದ ಪ್ರಕಾರವಾಗಿ ಪಂಚಶೀಲ ತತ್ವಗಳು ಜಾರಿಗೆ ಬಂದಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಈ ಒಂದು ಪಂಚಶೀಲ ತತ್ವಗಳು ಯಾವುದು ಅಂತ ಅಂದಾಗ, ಮುಖ್ಯವಾಗಿ ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ಹಾಗೆ ಎರಡನೇದಾಗಿ ಪರಸ್ಪರರು ದಾಳಿ ಮಾಡದಿರುವುದು,
ಹಾಗೆ ಮೂರನೇದಾಗಿ ಪರಸ್ಪರರು ಉಭಯ ದೇಶಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಹಾಗೆ ನಾಲ್ಕನೆಯದಾಗಿ ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು. ಹಾಗೆ ಐದನೇದಾಗಿ ಶಾಂತಿಯುತ ಸಹಬಾಳ್ವೆ. ನೋಡಿ, ಈ ಒಂದು ಸಂದರ್ಭ ಏನಿದೆ 1954ರಿಂದ 57ರ ಒಂದು ಅವಧಿ, ಇದನ್ನು ಮಧುಚಂದ್ರದ ಕಾಲ ಅಂತ ಕರೀತಾರೆ. ಭಾರತ ಚೀನಾದ ಒಂದು ಸಂಬಂಧಗಳಲ್ಲಿ ಮಧುಚಂದ್ರದ ಕಾಲ, ಹಿಂದಿ ಚೀನಿ ಬಾಯಿ ಬಾಯಿ ಅನ್ನೋ ಒಂದು ಕಾಲ ಇತ್ತು, ಆ ಸಂದರ್ಭದಲ್ಲಿ ಕರಿತೇವೆ. ಆ ಒಂದು ಅಂಶಗಳನ್ನ ಒಂದು ಉಪಸಂಹಾರದಲ್ಲಿ ನೀವು ಬರೆದ್ರೆ ಆಯಿತು. ಇಷ್ಟು ಅಂಶಗಳನ್ನ ಬರೆದ್ರೆ ಸಾಕಾಗುತ್ತೆ. ಅಥವಾ ಈ ಪ್ರಶ್ನೆ ಬರೀಲಿಕ್ಕಾಗಲಿಲ್ಲ ಅಂದರೆ ಕೊನೆಯ ಒಂದು ಪ್ರಶ್ನೆ ಇದೆ, 40ನೇ ಪ್ರಶ್ನೆ. ಅದರಲ್ಲೇ ಭಾರತದ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನ ಕುರಿತು ಬರೆಯಿರಿ ಅಂತ ಇರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಈ ಪ್ರಶ್ನೆಗೆ ನಾನು ಹಿಂದೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುತ್ತೆ ಇದು. ಹಾಗಾಗಿ ನಾನು ಹಲವಾರು ಬಾರಿ ವಿವರಣೆಯನ್ನು ಕೊಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನ ಬಗ್ಗೆ ಬರೀಬೋದು. ನಾನು ಮುಂದೆ ನಿಮಗೆ ಈಗ ಮುಖ್ಯವಾಗಿ ನೀವು ಏನು ಬರೀಬೇಕು ಅಂತ ತಿಳ್ಕೊಂಡಿರಿ. ನೋಡಿ, ರಾಜಕೀಯ ನಾಯಕರ ಹೆಸರು, ಹಾಗೆ ಅವರ ಸ್ಥಳ, ಅವರ ಒಂದು ಕಾಲ, ಅವ್ರ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ರಾಜಕೀಯ ಕ್ಷೇತ್ರಕ್ಕೆ ಅವರು ಪ್ರವೇಶ ಮಾಡಿದಂಥದ್ದು, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ ಅದನ್ನ ಬಗ್ಗೆ ಬರೀಬೇಕಾಗುತ್ತೆ. ಅವ್ರು ಯಾವ್ಯಾವ ಒಂದು ಹುದ್ದೆಗಳಲ್ಲಿ ಸೇವೆ ಮಾಡಿದರು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಅಥವಾ ಬೇರೆ ಹಂತಗಳು, ವಿವಿಧ ಹಂತಗಳಲ್ಲಿ ಯಾವ್ಯಾವ ಹಂತಗಳಲ್ಲಿ ಸೇವೆ ಮಾಡಿದರು, ಈ ಅಂಶಗಳ ಬಗ್ಗೆ ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಅವರು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿರುವಂಥ ಒಂದು ಸಾಧನೆಗಳೇನು, ಅವುಗಳ ಒಂದು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಒಂದು ರಾಜಕೀಯ ನಾಯಕರು ಅಂತಂದಾಗ ಭಾರತದ ಒಬ್ಬರು ರಾಜಕೀಯ ನಾಯಕರು ಅಂದಾಗ ನೀವು ರಾಷ್ಟ್ರಮಟ್ಟದ ರಾಜಕೀಯ ನಾಯಕರನ್ನು ಬರೀಬೇಕಾಗುತ್ತೆ. ಪ್ರಧಾನಮಂತ್ರಿಗಳಾಗಿರುವಂಥವ್ರು ಅಥವಾ ಹಿರಿಯ ಒಂದು ರಾಜಕೀಯ ನಾಯಕರುಗಳಿರ್ತಾರೆ, ಅವ್ರ ಬಗ್ಗೆ ನೀವು ಬರೆದ್ರೆ ಸೂಕ್ತವಾದಂಥ ಉತ್ತರ ಆಗುತ್ತೆ ಅನ್ನೋ ಅಂಶವನ್ನು ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನೀಗ ನೋಡಿ ಅಲ್ಲಿ 2015 ಮಾರ್ಚು ಜುಲೈ, 2016 ಮಾರ್ಚ್ ಜುಲೈ ಮತ್ತು 2017 ಒಂದು ಮಾರ್ಚ್ ಪ್ರಶ್ನೆ ಪತ್ರಿಕೆಯನ್ನು ಹೇಳಿದ್ದೆ. ಈ ದಿನ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನಡೆದಿರೋದ್ರಿಂದ ಒಂದು ಪರೀಕ್ಷೆ ನಡೆದಿರೋದ್ರಿಂದ ಈ ಒಂದು 2020 ಒಂದು ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಸೆಪ್ಟೆಂಬರ್ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಬಂದಿದ್ದೇನೆ. ಆನಂತರ ನಾನು ನಿಮಗೆ 2020 ಒಂದು ಮಾರ್ಚ್ ಪ್ರಶ್ನೆ ಪತ್ರಿಕೆ ಏನಿತ್ತು, ಹಿಂದೆ ನಡೆದಂಥ ಒಂದು ಮಾರ್ಚ್ ಪ್ರಶ್ನೆ ಪತ್ರಿಕೆ, ಅಂತರ 2019, 18 ಎಲ್ಲ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ನಿಮ್ಮ ಮುಂದಿನ ಒಂದು ವಿಡಿಯೋಗಳಲ್ಲಿ ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಈ ಒಂದು ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಈ ಒಂದು ಚಾನಲ್ನ ಲೈಕ್ ಮಾಡಿ, ಇಷ್ಟ ಆದರೆ ನಿಮಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಹಾಗೆ ಒಂದು ವೇಳೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ಗೆ ಈಗಾಗಲೇ 5,000 ಜನ ಸಬ್ಸ್ಕ್ರೈಬರು ಆಗಿದ್ದಾರೆ. ಈ ಒಂದು 5,000 ಜನ ಸಬ್ಸ್ಕ್ರೈಬರ್ ಆಗಿರುವುದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಅಂದರೆ ನಿಮ್ಮೆಲ್ಲರ ಒಂದು ಬೆಂಬಲ. ಆ ಒಂದು ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.